ಈಗ ಹಲಸೂರು ಸೋಮೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಇವಾಗ ಒಂದು ರೋಡ್ ಶೋವನ್ನು ಮಾಡಲಿಕ್ಕೆ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿನ ಮತ್ತೆ ಅಧಿಕಾರಕ್ಕೆ ತರ್ತೀವಿ ಎಲ್ಲವನ್ನು ಕೂಡ ಹೇಳ್ತಾ ಇದ್ರು ಜನ. முன்னேற்றத்தை ತಾವೆಲ್ಲರೂ ಕೂಡ ಮನೆ ಮನೆಗೆ ಏನಿನ್ನೊಂದು 10 ದಿವಸಗಳ ಕಾಲ ಮನೆ ಮನೆಗೆ ತಾವೆಲ್ಲರೂ ಕೂಡ ಕರಪತ್ರಗಳನ್ನು ಕೊಟ್ಟು ಮತಯಾಚನೆ ಮಾಡುವ ಎಲ್ಲರೂ ಬಂದಿರುವ ಕಾರ್ಯಕ್ರಮಕ್ಕೆ ಅಧ್ಯಕ್ಷರು ಮತ್ತು ಎಲ್ಲರಿಗೂ ಒಂದಿಗೆ ಮಾತನಾಡಿಸಿ ಜಯ ಜಯ ಕರ್ನಾಟಕ. ನಮ್ಮ ಅಭಿವೃದ್ಧಿಯವರಿಗೆ ಈ ಸಲ PC ಮೋಹನ್ ಅವರು ಗಾಂಧಿ ಸೆಂಟ್ರಲಲ್ಲಿ ವಿನ್ ಆಗ್ತಾರೆ. 3 ಸಲ ವಿನ್ ಆಗಿದ್ದಾರೆ. 4ನೇ ಸಲ ಪಕ್ಕಾ ವಿನ್ ಆಗ್ತಾರೆ. 1 ಲಕ್ಷ ಮತಗಳಿಂದ ವಿನ್ ಆಗ್ತಾರೆ PC ಮೋಹನ್. ಬೆಂಗಳೂರು ಸೆಂಟ್ರಲ್ ಅಂದರೆ MP ಅಂದರೆ ಅದು PC ಮೋಹನ್ ಅವರು ಅಂತಲೇ ಇದಾಗ್ಬಿಟ್ಟಿದೆ. ಅವ್ರು 100% ಈ ಸಲ ವಿನ್ ಆಗ್ತಾರೆ. ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಅವರು ಪಕ್ಕಾ ವಿನ್ ಆಗ್ತಾರೆ. ಕಾಂಗ್ರೆಸ್ ಯಾಕೆ ಬೇಡ ಅಂದರೆ ಬರೀ ಉಚಿತ ಅಂತ ಕೊಟ್ಟು ಜನಗಳಿಗೆ ಹಾಳು ಮಾಡ್ತಾ ಇದ್ದಾರೆ. ಕಷ್ಟಪಟ್ಟು ಕೆಲಸ ಮಾಡಬೇಕು ಜನ. ಯಾವುದು ಫ್ರೀ ಬರಬಾರ್ದು. ಫ್ರೀಯಾಗಿ ಕೊಟ್ಟರೆ ಏನಾಗ್ತಾರೆ, ಜನ ಸೋಂಬೇರಿ ಆಗ್ತಾರೆ. ಬಸ್ಸು ಉಚಿತ ಅಂತಾರೆ, ಮಹಿಳೆಯರಿಗೆ ಉಚಿತ ಅಂತ ಇದ್ದಾರೆ. ಬಸ್ ಎಲ್ಲ ರಶ್ ಆಗ್ತಾ ಇದೆ, ಜನಗಳು ಹತ್ತಕ್ಕಾಗ್ತಾ ಇಲ್ಲ. ಬಸ್ಗಳು ಸ್ಟಾಪ್ ಕೊಡ್ತಾ ಇಲ್ಲ. ಬಸ್ ಸ್ಟಾಪಲ್ಲಿ ಬಸ್ ನಿಲ್ತಾ ಇಲ್ಲ, ಎಲ್ಲೋ ಹೋಗಿ ನಿಲ್ತಾ ಇದೆ. ಜನ ಓಡೋಗಿ ಹತ್ತೋ ಥರ ಆಗ್ತಾ ಇದೆ. ಜನಗಳು ಬೀಳ್ತಾ ಇದ್ದಾರೆ, ಆಕ್ಸಿಡೆಂಟ್ಗಳಾಗ್ತಾ ಇದೆ, ತುಂಬ ತೊಂದರೆ ಆಗ್ತಾ ಇದೆ. ಆದ್ದರಿಂದ ಮೋದಿಯವರು ಈ ಸಲ ಪಕ್ಕ 4ನೇ ಸಲ ಇದಾಗ್ತಾರೆ. ಬೆಲೆಗಳು ಜಾಸ್ತಿ ಆಗ್ತಾ ಇದೆ. ಒಂದು ಕಡೆ ಈ ಕಡೆ ಫ್ರೀ ಕೊಡ್ತಾ ಇದ್ದಾರೆ, ಇನ್ನೊಂದು ಕಡೆ ಬೇರೆ ಕಡೆ ಬೆಲೆಗಳು ಜಾಸ್ತಿ ಮಾಡ್ತಾ ಇದ್ದಾರೆ. ಜನಸಾಮಾನ್ಯರಿಗೆ ತುಂಬ ತೊಂದರೆ ಆಗ್ತಾ ಇದೆ, ಬೆಲೆಗಳು ಜಾಸ್ತಿ ಆಗ್ತಾ ಇರೋದ್ರಿಂದ. ಪಕ್ಕಾ BJP 100% ಮೋದಿ. PC ಮೋಹನ್ ಅವರು ತುಂಬ ಒಳ್ಳೆ ಕೆಲಸ ಮಾಡ್ತವ್ರೆ, ಜನಗಳಿಗೆ ತುಂಬ ಹೆಲ್ಪ್ ಆಗ್ತಾ ಇದೆ. ಆಮೇಲೆ ಇಲ್ಲಿ ನಮ್ಮ ವಾರ್ಡಲ್ಲಿ ಲೈಬ್ರರಿ ಮಾಡಿದ್ದಾರೆ, RO ಪ್ಲಾಂಟ್ ಮಾಡಿದ್ದಾರೆ, ತುಂಬ ಕೆಲಸ ಮಾಡಿದ್ದಾರೆ. PC ಮೋಹನೇ ಬರ್ಬೇಕು ಈ ಸಲ. 3 ಟೈಮಿಂದ ಅವರೇ ಗೆಲ್ತವ್ರೆ 15 ವರ್ಷದಿಂದ. ಈ ಸಲಿನೂ ಅವರೇ ಬರ್ತಾರೆ. ಆ ಥರ ಕ್ಯಾಂಡಿಡೇಟು ಯಾರೂ ಇಲ್ಲ ಕಾಂಗ್ರೆಸ್ ಕಡೆಯಿಂದ. ಅವ್ರು ಮುಸ್ಲಿಮ್ಸ್ ಅವರು ಇದ್ದಾರೆ, ಅವ್ರು ಬರೋದು ಡೌಟೇ. ನಾವು ಹಿಂದೂಗಳಾಗಿ PC ಮೋಹನ್ ಜೈಶಾಲಿ ಮಾಡಿದ್ರೆ ನಮಗಿನ್ನೂ ಒಳ್ಳೇದಾಗುತ್ತೆ. ಮುಸ್ಲಿಮ್ಸ್ ಅವ್ರಿಗೆ ತುಂಬ ಆದ್ಯತೆ ಕೊಡ್ತವ್ರು ಕಾಂಗ್ರೆಸ್ ಅವರು, ಅದರಿಂದ ತುಂಬ ಇದಾಗ್ತಾ ಇದೆ. ಈ ಕಾಲದಲ್ಲಿ ಬರಗಾಲ ಬೇರೆ ಬಂದಿದೆ, ಮಳೆ ಇಲ್ಲ, ಇದಿಲ್ಲ, ತುಂಬ ತೊಂದರೆ ಆಗಿದೆ ಜನಗಳಿಗೆ. BJP ಬಂದರೆ ತುಂಬ ಒಳ್ಳೆಯದು. ಮೋದಿ ಖಂಡಿತ ಬಂದೇ ಬರ್ತಾರೆ. ಕೇಂದ್ರಕ್ಕೆ ನರೇಂದ್ರ ಮೋದಿ ಅವರು ಬರಬೇಕಿದೆ. ಅದೇ ಥರ ಬ್ಯಾಂಗ್ಳೂರು ಸೆಂಟ್ರಲ್ಗೆ PC ಮೋಹನ್ ಸಾಹೇಬರು ಬೇಕಾಗಿದೆ. ಜನರಿಗೆ ಅವರು ರೀಚಬಲ್ ಆಗಿದ್ದಾರೆ, ಮತ್ತು ತುಂಬ ಯೋಜನೆಗಳು ತಂದಿದ್ದಾರೆ. ನಮ್ಮ ವಾರ್ಡ್ಗೆ ತುಂಬ ಸ್ಕೀಮ್ಸು ಮತ್ತು ಅವರು MP ಲ್ಯಾಡಿಂದ ತುಂಬ ಕೆಲಸ ಮಾಡಿದ್ದಾರೆ. ನಮಗೆ ಈ ಸತಿ ಅವರು ವಿನ್ ಆದರೆ 4th ಟೈಮು ಸೆಂಟ್ರಲ್ ಮಿನಿಸ್ಟರ್ ಆಗೇ ಆಗ್ತಾರೆ. ಅದೊಂದು ನಮಗೆ ಒಪ್ಪಿದೆ. ತುಂಬ ಸ್ಕೀಮ್ಸು, ವಾಟರ್ ಪ್ರಾಬ್ಲಮ್ಸ್ ಇದೆ ಈಗ ಸದ್ಯಕ್ಕೆ, ಅದಕ್ಕೆಲ್ಲ ರೆಕ್ಟಿಫೈ ಮಾಡ್ತೀನಿ ಅಂತ ಹೇಳಿದ್ದಾರೆ. ತುಂಬ ಜನ ಮುದ್ರಾ ಲೋನಿಂದ ತುಂಬ ಜನಕ್ಕೆ ಅನುಕೂಲ ಮಾಡಿದ್ದಾರೆ, ತುಂಬ ಆಗ್ತಿದೆ. ಕಾಂಗ್ರೆಸ್ ಇದ್ದರೆ ಯಾವ ಕೆಲಸನೂ ಆಗಿಲ್ಲ. BJPಯಿಂದ ತುಂಬ ಕೆಲಸ ಆಗಿದೆ. ಫಾರ್ ಎಕ್ಸಾಂಪಲ್ ಸ್ವಯನಿಧಿ ಅಂತ ಸ್ಟ್ರೀಟ್ ವೆಂಡರ್ಸ್ ಕೊಟ್ಟಿದ್ದಾರೆ,
ಅದೇ ಥರ ನನ್ನ ಫ್ಯಾಕ್ಟ್ರಿ ರನ್ನು ಆಗ್ತಿರೋದು ಮುದ್ರಾ ಲೋನಿಂದನೇ. ಬಿಫೋರ್ 2016ಇಂದ ನಾನು ಸ್ಟಾರ್ಟಪ್ ಕೆಲಸಕ್ಕೆ ಹೋಗ್ತಿದ್ದೆ. ಮುದ್ರಾ ಲೋನಿಂದ ತೊಗೊಂಡು ನಾನು ಫ್ಯಾಕ್ಟ್ರಿ ಸೆಟಪ್ ಮಾಡ್ಕೊಂಡು ನಾನೀಗ ಒಂದು ಎಂಟರ್ಪ್ರೆನರ್ ಆಗಿದ್ದೀನಿ. ಈ ಸತಿ PC ಮೋಹನ್ ಬಂದೇ ಬರ್ತಾರೆ. ವಿನ್ ಆದರೆ ಸೆಂಟ್ರಲ್ ಮಿನಿಸ್ಟರ್ ಆಗೇ ಆಗ್ತಾರೆ. ಹೊರಗೆ ಬಂದು ನರೇಂದ್ರ ಮೋದಿ ಪಕ್ಷದ ಮಾಜಿ ಕರ್ನಾಟಕದ ಮುಖ್ಯಮಂತ್ರಿ ಸಪ್ತಗಿರಿ ಗೌಡರು ಮತ ಯಾಚಿಸಿದರು. ನಿಮ್ಮ ಮತವನ್ನು BJPಗೆ ನೀಡಬೇಕು ಅಂತ ನಾವು ಹೇಳ್ಕೊಡ್ತಾ ಇದ್ದೀವಿ. ಯಾಕಂದರೆ BJPಯಲ್ಲಿ ನಿಮಗೆ ಗೊತ್ತಿದೆ, ಇವಾಗ ಚೈನಾಗೂ ಇದಕ್ಕೂ ಇಂಡಿಯಾಗೂ ಬಂದಿರೋ ವಾರಲ್ಲೂ ನಮಗೆ ಪ್ರೊಟೆಕ್ಷನ್ ಜಾಸ್ತಿ ಕೊಟ್ಟಿರೋದು BJP ಕಡೆಯಿಂದ ಜಾಸ್ತಿ ಬಂದಿದೆ, ನಿಮಗೆ ಗೊತ್ತಿದೆ. ಇವಾಗ ನಮ್ಮದು ಇದು ನೀವು ಹೆಂಗೆ ಹೇಳ್ಬೇಕಂದ್ರೆ, ನಾವು ಅದನ್ನು ಹೇಳ್ಬೇಕಂದ್ರೆ ನ್ಯೂಕ್ಲಿಯರ್ ಟೆಸ್ಟೆಲ್ಲ ಮಾಡಿಸ್ತಿದ್ದಾರೆ, ಅದೆಲ್ಲ ಗೊತ್ತಿರಬೇಕು. ಇವಾಗ ಸೂಪರ್ಸಾನಿಕ್ ಜೆಟ್ಗಳನ್ನೆಲ್ಲ ಕಂಡುಹಿಡಿದಿದ್ದಾರೆ, ಅದರಲ್ಲಿ ನಮಗೆ ಸಪೋರ್ಟ್ ಎಲ್ಲ ಜಾಸ್ತಿ ಬಂದಿದೆ. ರಷ್ಯಾ ಕಡೆಯಿಂದ ಜಾಸ್ತಿ ಸಪೋರ್ಟ್ ಬರ್ತಿದೆ ನರೇಂದ್ರ ಮೋದಿ ಇರೋದ್ರಿಂದಾನೇ. ಯಾಕಂದರೆ ರಷ್ಯಾಗೂ ನಮಗೂ ಎಷ್ಟು ಕನೆಕ್ಷನ್ ಇದೆ ಅಂತ ನಿಮಗೆ ಇವಾಗ ಗೊತ್ತಿರಬೇಕು. ಮುಂಚೆ ಎಲ್ಲ ಹೆಂಗಿದೆ ಅಂತ ಗೊತ್ತಿರಲಿಲ್ಲ, ಇವಾಗ BJP ಕಡೆಯಿಂದ ಜಾಸ್ತಿ ಆಗಿದೆ. ಆಮೇಲೆ GDP ರೇಟ್ ಬಂದು ನಮ್ಮದು ಜಾಸ್ತಿ ಆಗಿದೆ, ಅದು ತುಂಬ ಜನಕ್ಕೆ ಗೊತ್ತಿರಲಿಲ್ಲ. ಸೊ ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ GDP ಆವಾಗಲೂ ಇವಾಗಲೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಗಾಂಧಿನಗರಕ್ಕೆ ಬಂದು PC ಮೋಹನ್ ಅವ್ರನ್ನ ನಿಲ್ಲಿಸಿದ್ದಾರೆ, ಅವರಿಗೆ ನಿಮ್ಮ ಮತವನ್ನು ನೀಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ನಮ್ಮ ಕಡೆ ಇವಾಗ ನಾವು ಫೋನ್ ಏನಾದರೂ ಒಂದು ಪ್ರಾಬ್ಲಮ್ ಆಗಿದೆ ಅಂದರೆ, ನಮ್ಮ ಏರಿಯಾ ಕಡೆ ಯಾವುದಾದ್ರು ಒಂದು ಮಾಡಬೇಕು ಅಂತ ಹೇಳಿದ್ರೆ ನಾವು ಫೋನ್ ಮಾಡಿದ್ರೆ ಅವ್ರ ಕಡೆಯಿಂದ ಡೈರೆಕ್ಟಾಗಿ ನಮಗೆ ಅವ್ರ ಕಡೆ ಕೆಲಸ ಮಾಡೋರನ್ನ ಕಳಿಸಿ ಏನು ಪ್ರಾಬ್ಲಮ್ ಇದೆಯೋ ಅದನ್ನು ಸಾಲ್ವ್ ಮಾಡಿಕೊಡ್ತಾವ್ರೆ. ಆದ್ದರಿಂದ ನಮಗೆ PC ಮೋಹನ್ ಕಡೆ ಚೆನ್ನಾಗಿದೆ. ಅದಕ್ಕೆ ನಾವು ಈ 3 ಸತಿ ಆಗಿದೆ, ಇದು 4 ಸತಿನೂ ನಿಲ್ಲಿಸಿದ್ದಾರೆ. ಸೊ ಇದರಲ್ಲೂ PC ಮೋಹನ್ ಅವರು ಬಂದರೆ ಚೆನ್ನಾಗಿರುತ್ತೆ, ಅದು ನಿಮ್ಗೆ ಗೊತ್ತಾಗುತ್ತೆ ಏರಿಯಾ ಕಡೆ ಏನೇನಾಗಿದೆ ಅಂತ. ಸೊ ಅದನ್ನು ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ PC ಮೋಹನ್ ಅವ್ರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಮುಂಚೆ ಪೇಮೆಂಟು 150 ಡೇಸ್ ಆಗ್ತಾಯಿತ್ತು, ಈ ನಡುವೆ 45 ಡೇಸ್ ಮಾಡಿದ್ದಾರೆ. ಇನ್ವಾಯ್ಸ್ ಮಾಡೋ ಮೂಲಕ MSME ಇನ್ವಾಯ್ಸ್ ಮಾಡೋ ಮೂಲಕ ಮಾಡ್ತಾಯಿದ್ದಾರೆ. ಅದರಿಂದ ನಮಗೆ ಅನುಕೂಲ ಆಗಿದೆ. 45 ಡೇಸಲ್ಲಿ ಪೇಮೆಂಟ್ ಬರ್ತಾಯಿದೆ. ಮತ್ತು ಈ ಕೋವಿಡ್ ಪೀರಿಯಡಲ್ಲಿ ಸುಮಾರು ಜನ ಸೇವ್ ಆಗಿದ್ದಾರೆ. ಮೋದಿಜಿಗೆ ಮತ ನೀಡಬೇಕಂತ ಕೇಳ್ಕೊತೀವಿ. PC ಮೋಹನ್ ಅವರು ನಮ್ಮ ಕ್ಷೇತ್ರಕ್ಕೆ ತುಂಬ ಒಳ್ಳೆ ಕೊಡುಗೆಗಳು ಕೊಟ್ಟಿದ್ದಾರೆ. ಮತ್ತು ಇದು ಯಾವಾಗಲೂ ಯಾವ ಜನತೆಗೂ ಅವರು ಸದಾ ಸಿಗ್ತಾ ಇರ್ತಾರೆ. ಯಾವುದೇ ಕೆಲಸ ಆದ್ರೂ ಅವರು ಯಾವುದೇ ಮನಸ್ಪೂರ್ವಕವಾಗಿ ಮಾಡಿಕೊಡ್ತಾರೆ. ಮತ್ತು ಯಾವುದೇ ಕೆಲಸ ಆಗಬೇಕಂದ್ರೂ ಅವ್ರ ಹತ್ರ ಹೋದರೆ ಇಮ್ಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಇವರೇ ಬರಬೇಕು ಅವರೇ ಬರಬೇಕಂತೇನಿಲ್ಲ, ಮಾಮೂಲಿ ಜನ ಹೋಗಿ ಕೇಳಿದ್ರು ಅವ್ರು ಕೆಲಸ ಮಾಡಿಕೊಡೋ ಅಷ್ಟು ತಾಳ್ಮೆಯಿಂದ ಅವ್ರು ಉತ್ತರ ಕೊಡ್ತಾರೆ. ಅವರಿಂದ ಏನೂ ನಮಗೆ ಎಕ್ಸ್ಪೆಕ್ಟೇಷನ್ ಎಲ್ಲ ಅವರೇ ಮಾಡ್ತಾರೆ.
ಮತ್ತು 3 ಬಾರಿ ಗೆದ್ದಿದ್ದಾರೆ. 3 ಬಾರಿ ಗೆದ್ದಿದ್ದಕ್ಕೂ ನಮ್ಗೆ ಸಾರ್ಥಕ ಆಯಿತು. 4ನೇ ಬಾರಿ ಗೆದ್ದರೆ ಇನ್ನೂ ಪ್ರಚಂಡ ಬಹುಮತದಿಂದ ಗೆದ್ದರೆ ನಮ್ಗೆ ಇನ್ನೂ ಒಳ್ಳೆಯದಾಗುತ್ತೆ. ನಮ್ಮ ಕ್ಷೇತ್ರಕ್ಕೆ ಒಳ್ಳೆಯ ಕೆಲಸಗಳಾಗುತ್ತೆ. ನಾವು ಇದೇ ಥರ ವಿಜಯೋತ್ಸವ ಆಚರಿಸ್ಬೇಕಾಗಿ ನಮ್ಮ PC ಮೋಹನ್ ಸಾಹೇಬ್ರನ್ನ ಗೆಲ್ಲಿಸ್ಬೇಕು. ಮತ್ತು ಮೋದಿಜಿಯವ್ರನ್ನೂ ಪ್ರಧಾನಿಯಾಗಿ 4ನೇ ಬಾರಿ ನೋಡಬೇಕಾಗಿ, ನಮ್ಮ ದೇಶಕ್ಕೆ ಒಳ್ಳೆಯದಾಗಬೇಕಾಗಿ ನಾವು ಕೋರ್ಕೊತಾ ಇದ್ದೀವಿ. 4ನೇ ಬಾರಿಯಾಗಿ ನಮ್ಮ ಸಂಸದರು ಪ್ರೀತಿಯ ನಾಯಕರಾದಂಥ PC ಮೋಹನ್ ಅವರು 4ನೇ ಬಾರಿ ವಿಜಯೋತ್ಸವ ಆಚರಿಸ್ತಾರೆ. 3 ಬಾರಿ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. 6 ಪ್ಲ್ಯಾಂಟ್ಗಳು ಕಟ್ಕೊಂಡಿದ್ದಾರೆ. ಪಬ್ಲಿಕ್ಗೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾರೇ ಫೋನ್ ಮಾಡಿದ್ರೆ ಒಂದೇ ಸಂಸದರು ಅಂದರೆ PC ಮೋಹನ್ ಅವರು ಮಾತ್ರನೇ. ಈಗ 4ನೇ ಬಾರಿಗೆ ವಿಜಯೋತ್ಸವ ಸಾಧಿಸ್ತಾರೆ. ಅಲ್ಲಿ 400 ಸೀಟ್ಗಳು ಅಧಿಕವಾಗಿ ಮೋದಿಯವರು ಕೂತ್ಕೊಂತಾರೆ. ಇಲ್ಲಿ PC ಮೋಹನ್ 4ನೇ ಬಾರಿ ಆಗ್ತಾರೆ. ಮತ್ತು ಸೆಂಟ್ರಲ್ ಮಿನಿಸ್ಟರ್ ಆಗೋದಂತೂ ಕಂಠ ಕಡಿತ ಅವರು. PC ಮೋಹನ್ ಅವರು ಗೆಲ್ತಾರೆ. ಅದಕ್ಕೆ ನಮ್ಮ ಕಾರ್ಯಕರ್ತರೆಲ್ಲ ಭಾರಿ ವಿಜೃಂಭಣೆಯಿಂದ ಕೆಲಸ ಮಾಡ್ತಾರೆ. ದಯವಿಟ್ಟು PC ಮೋಹನ್ ಅವರು ಗೆದ್ದೇ ಗೆಲ್ತಾರೆ. ಕಾಂಗ್ರೆಸ್ ಅವರು ಬಿಟ್ಟಿ ಭಾಗ್ಯ ಕೊಟ್ಟು ಜನರಿಗೆ ಏಮಾರಿಸ್ತಾ ಇದ್ದಾರೆ. ಬರೀ ಬಿಟ್ಟಿ ಭಾಗ್ಯನ ಅವ್ರು ಏನೋ ನಾನು ಈ ಸಾಧನೆ ಮಾಡಿದ್ದೀನಿ ಆ ಸಾಧನೆ ಮಾಡಿದ್ದೀನಿ ಅಂತ ಏನಿಲ್ಲ. 70 ವರ್ಷದಿಂದ ಅವರಲ್ಲಿ ಯಾರು ಪ್ರಧಾನಮಂತ್ರಿ ಅಂತ ಅನ್ನೋದಲ್ಲೇ ಅವರಲ್ಲಿ ಇನ್ನೂ ಯಾವುದು ನಾಯಕತ್ವದಲ್ಲಿ ಯಾವುದೂ ಇಲ್ಲ. ನಾನು ಪ್ರಧಾನಮಂತ್ರಿಯಿಂದ ನಮ್ಮ ಮೋದಿಯವರನ್ನ ಅಂತ ನಾವು ಹೇಳ್ಕೊಂಡು ಧೈರ್ಯವಾಗಿ ಸುತ್ತೀವಿ. ಅವ್ರು ಇವರೇ ಪ್ರಧಾನಮಂತ್ರಿ ಅಂತ ಹೇಳ್ಕೊಂಡು ತಿರುಗೋಷ್ಟು ಅವ್ರ ಹತ್ರ ಯಾವುದೂ ಇದಿಲ್ಲ. ಒಂದಿನ ನೋಡಿದ್ರೆ NDAಲಿ ಒಬ್ಬೊಬ್ಬರಾಗಿ ಇವಾಗಲೇ ಕಳ್ಸ್ಕೊಂಡು ಬೀಳ್ತಾ ಇದ್ದಾರೆ ಅವರು. ಇಂಡಿಯವರು ಇವತ್ತು ನಾಳೆ ಅನ್ನೋದ್ರಲ್ಲಿ ಡೈಲಿ ಒಬ್ಬೊಬ್ಬರು ಅವ್ರ ಕಡೆಯಿಂದ ಕಳ್ಸ್ಕೊಂಡು ಬಿಡ್ತಾ ಇದ್ದಾರೆ. ಅವರು BJP ಅನ್ನೋದು ಎಲ್ಲ ಕಡೆ ಹರಡ್ಬಿಟ್ಟಿದೆ. ನಾವು BJP ಅನ್ನೋದು BJPಯವರಾಗಿ ಕ್ಯಾಂಡಿಡೇಟ್ ಆಗಿ ನಿಂತ್ಕೊತಾರೆ. ಅವ್ರದ್ದು ಹಂಗಿಲ್ಲ. ಮಮತಾ ಬ್ಯಾನರ್ಜಿ ಹತ್ರ ಓಡಬೇಕು, ಕೇಜ್ರಿವಾಲ್ ಹತ್ರ ಓಡೋಗಬೇಕು, ಒಬ್ರೊಬ್ರು ಬಿಟ್ಟು ಪಾರ್ಟಿಯವ್ರ ಹತ್ರ ಓಡಬೇಕು. ನಮ್ದು ಹಂಗಿಲ್ಲ. BJP ಅನ್ನೋ ಸ್ವಂತ ಪಕ್ಷ ಇದ್ದ ಮೇಲೆ ಬರ್ತಾ ಇರೋದು. 350 ನಮಗೆ ಟಾರ್ಗೆಟ್ ಇರೋದು, ಅದು ಗ್ಯಾರಂಟಿ ಬರುತ್ತೆ. 400 ಅದಕ್ಕೆ ಮೀರಿ ಮೋದಿಯವರು ಹೇಳಿರೋದು ಏಕ್ ಬಾರ್ 400 ಬಾರ್ ಅಂತ, ಅದು ಗ್ಯಾರಂಟಿ ಬಂದೇ ಬರುತ್ತೆ. ಕೆ ಆರ್ಮುಗಮ್ ಅಂತ, ನಾನು 8th ಸ್ಟ್ಯಾಂಡರ್ಡ್ ಓದಿರೋದು. ಆದರೆ ಯಾವ ಪಕ್ಷ ಬಂದ್ರೂ ಜನಗಳಿಗೆ ಒಳ್ಳೇದು ಮಾಡಿದ್ರೆ ಅವ್ರು ಬರ್ತಾರೆ, ಕೆಟ್ಟದ್ದು ಮಾಡಿದ್ರೆ ಬರಲ್ಲ. ಇವರು ಒಳ್ಳೇದು ಮಾಡಿದ್ದಾನೆ 3 ಸರಿ ಗೆದ್ದಿದ್ದಾರೆ. ಅದಕ್ಕೆ ಜನಗಳು ಸಪೋರ್ಟ್ ಇದೆ. ಅದಕ್ಕೆ ಇನ್ನೂ ಜನಗಳು ಒಳ್ಳೇದು ಮಾಡಬೇಕಂದ್ರೆ ಬರಬೇಕು. ಒಳ್ಳೇದು ಯಾರು ಮಾಡಿದ್ರೂ ಬರಬೇಕು. ಒಳ್ಳೇದು ಮಾಡಿಲ್ಲ ಅಂದರೆ ಯಾರು ಬಂದ್ರೇನು ಯಾರು ಬಂದಿಲ್ಲ ಅಂದರೆ ಜನಗಳು ಚೆನ್ನಾಗಿದ್ರೇ ದೇಶ, ಇಲ್ಲಾಂದರೆ ದೇಶನೇ ಇಲ್ಲ, ಅದು ವೇಸ್ಟು. ಯಾವ ಪಕ್ಷ ಅಂತ ಇಲ್ಲ, ಜನಗಳಿಗೆ ಒಳ್ಳೇದು ಯಾರು ಮಾಡ್ತಾರೆ. ಈ ಪಾರ್ಟಿ 3 ಸರಿ ಒಳ್ಳೇದು ಮಾಡಿದ್ದಾರೆ. ಅದಕ್ಕೆ ಇವ್ರು ಬರಬೇಕು, ಒಳ್ಳೇದು ಮಾಡಬೇಕು. ಅದಕ್ಕೆ ಸಪೋರ್ಟ್ ಬೆಂಬಲ ಇದೆ. ಆಯಿತಾ? ನಮಸ್ತೆ, ನನ್ನ ಹೆಸರು ಮಂಜುನಾಥ್ ಅಂತ. ದೇಶಕ್ಕೆ ಮೋದಿ, PC ಮೋಹನ್ ನಮ್ಮ ಕೇಂದ್ರದಿಂದ 4ನೇ ಸಾರಿ ಅವರು ಗೆಲ್ತಾರೆ. ಈ 4ನೇ ಸಾರಿ ಗೆಲ್ಲಬೇಕು ಕಾರಣ ಏನಂದರೆ ಅವರು 3 ಸಾರಿ ಗೆದ್ದಿದ್ದಾರಲ್ಲ, ಒಳ್ಳೇದು ಮಾಡಿದ್ದಾರೆ ಅಂತ ಜನಕ್ಕೆ ವಿಶ್ವಾಸ ಇದೆ. ಅದರಿಂದ 4ನೇ ಸಾರಿನೂ ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ. ಮೋದಿಜಿ ಪಕ್ಕ 400 ವಿನ್ ಆಗ್ತಾರೆ ಅಂತ ಒಂದು ನಂಬಿಕೆ ಇದೆ. ಬೀಟ್ ಪ್ಲಸ್ ಕರ್ನಾಟಕ.